ಅನನ್ಯ ಪ್ರಕಾಶನ ಈಗ ಇನ್ನೇನು ಒಂದು ವಾರ ಕಳೆದ್ರೆ 47ನೇ ವರ್ಷಕ್ಕೆ ಕಾಲಿಡ್ಲಿಕ್ಕತ್ತದ. ಮೊದಲು ಮೈಸೂರಿನ ಕಾಳಿದಾಸ ರಸ್ತೆಯಲ್ಲಿ ಆರಂಭ ಆಗಿತ್ತಿದು. ಮೊದಲ ಮುದ್ರಣದ ಬಗ್ಗೆ ಮಾತಾಡಿದರೆ ಒಂದು ರೋಚಕ ಕಥೆ ಇದೆ. ಭಾಳ ಹುರುಪಿತ್ತು. ಆಗ ಪಟ್ಟಣಶೆಟ್ಟರು ಆಕಾಶವಾಣಿ ಕವಿ ಅಂಥೇಳಿ ಡೆಲ್ಲಿಗೆ ಹೊರಟಿದ್ರು. ಅವ್ರದ್ದೇ ಒಂದು ಪುಸ್ತಕ ಹಾಕಿದರೆ ಅಥವಾ ಅದರಿಂದ ಶುರು ಮಾಡೋಣ ಅಂತ. ಆದರೆ ನನ್ನ ಆಲೋಚನೆ ಬೇರೆಯೇ ಇತ್ತು. ಪ್ರಕಾಶನನ ಮಾಡಬೇಕು, ಪ್ರಕಾಶನದಿಂದ ಹೊಟ್ಟೆ ತುಂಬ್ಕೋಬೇಕು ಅಂತ ವಿಚಾರ ಇತ್ತು. ನೌಕರಿಗೆ ಅಲ್ಲಿ ಹಾಕಿದ್ದೆ. ಇನ್ನೂ ಆಕಾಶವಾಣಿ ನೌಕರಿ ಅವಾಗ ಬಂದಿದ್ದಿಲ್ಲ. ಬಂದಿದ್ದರೆ ಬಹುಶಃ ಇದು ಶುರು ಆಗ್ತಿತ್ತೋ ಇಲ್ಲೋ. ಮೊದಲ ಪುಸ್ತಕಕ್ಕೆ ಕವರ್ ಯಾರಿಂದ ಮಾಡಿಸ್ಬೇಕು ಅಂದರೆ ಚಂದ್ರನಾಥ್ ಅವರಿಂದ ಮಾಡಿಸ್ಬೇಕು ಅಂತ. ಮೈಸೂರಿಂದ ವಿನ್ಯಾಸ, ಮುಖಪುಟದ ವಿನ್ಯಾಸ ಹಿಡ್ಕೊಂಡು ಬರ್ಬೇಕಾದ್ರೆ ಅವ್ರು ನನಗೆ ಹೇಳಿದರು, ಹಿಂಗೆ ಹಿಡ್ಕೊಂಡು ಹೋಗ್ಬೇಕ್ರಿ ಮೇಡಮ್ ಅಂತ. ರಸ್ತೆ ಉದ್ದಕ್ಕೂ ಮೈಸೂರು ಮುಟ್ಟೋ ತನಕ ನಾನು ಹಂಗೆ ಹಿಡ್ಕೊಂಡು ಹೋಗಿದ್ದೆ. ಭಾಳ ಖುಷಿ ಅನಿಸೋದೇನೆಂದ್ರೆ ಅವ್ರು ಹೇಳಿದರು, ಗೋಲ್ಡ್ ಕಲರ್ ಹಾಕ್ಬೇಕ್ರಿ, ಸಿಲ್ವರ್ ಕಲರ್ ಹಾಕ್ಬೇಕ್ರಿ. ಹಿಂದೂ ಗೊತ್ತಿಲ್ಲ, ಮುಂದೂ ಗೊತ್ತಿಲ್ಲ. ನನ್ನ ಕವರ್ ತೊಗೊಂಡು ಧಾರವಾಡಕ್ಕೆ ಬಂದರೆ ಮನೋಹರ ಮುದ್ರಣಾಲಯದು ಧಾರವಾಡದೊಳಗೆ ಬೆಸ್ಟ್ ಪ್ರಿಂಟಿಂಗ್ ಮಾಡೋರು. ಅವ್ರ ಕಡೆ ಕೊಟ್ಟರೆ ನಮಗೂ ಏನು ವಿಶೇಷ ಗೊತ್ತಿಲ್ಲ ರೀ, ನಾವು ಬೆಂಗಳೂರಿಂದ ಈ ಇಂಕ್ ತರಿಸ್ಕೋತೇವ್ರಿ ಅಂದರು. ಬೆಂಗಳೂರಿಂದ ಆ ಇಂಕ್ ತರಿಸ್ಕೊಂಡು ಪ್ರತೀಕ್ಷೆ ಅನ್ನೋದನ್ನು ನಾನು ಪ್ರಿಂಟ್ ಮಾಡಿದ್ದೆ. ಇಂಥ ಇಡೀ ಉದ್ದಕ್ಕೂ ಭಾಳ ಕಥೆ ಅವ. ಆದ್ರೆ ಒಂದು ಈಗ ನನಗೆ ತಕ್ಷಣಕ್ಕೆ ನೆನಪಾತು. ಅನನ್ಯ ಒಂದು ರೀತಿಯಿಂದ ಈಗಲೂ ಎಲ್ಲರೂ ಕೇಳ್ತಾರೆ, ಇಷ್ಟು ವರ್ಷ ಹೆಂಗೆ ಅಂತ. ಅದಕ್ಕಿಂತ ಹೆಚ್ಚು ನನಗೆ ಮಹತ್ವದ್ದೇನಾಗೋದಂದ್ರೆ, ಒಂದು ಆವೃತ್ತಿಯ ಪುಸ್ತಕಗಳು ಭಾಳ ಕಡಿಮೆ. ಒಂದು 150 ಪುಸ್ತಕಗಳನ್ನು ನಾನು ಪ್ರಕಟ ಮಾಡಿರ್ಬೋದು. ಆದರೆ ಅತ್ಯಂತ ಹೆಚ್ಚು ಆವೃತ್ತಿ ಕಂಡದ್ದು ಪಟ್ಟಣಶೆಟ್ಟರ ಆಷಾಢದ ಒಂದು ದಿನ 11 ಆವೃತ್ತಿಗಳನ್ನು ಕಂಡದ. ಮತ್ತು ನಮ್ಮ ಅನನ್ಯ ಪ್ರಕಾಶನಕ್ಕೆ ಆರ್ಥಿಕವಾಗಿ ಬಹಳಷ್ಟು ಸಹಾಯ ಮಾಡಿದೆ. ಯಾಕಂದ್ರೆ ಒಂದೊಂದು ಆವೃತ್ತಿ ಅಂದರೆ 4,000 4,500 ಅಂಥದ್ದು 5 ಸರ್ತೆ ಪ್ರಕಟ ಆಗ್ಯದ. ಅದು ಅಂದರೆ ಎಷ್ಟೋ ಸಾವಿರ ಅದನ್ನು ಮುದ್ರಣ ಕಾಣೋದು. ಅದು ಅಲ್ಲದೆ ಸಹಿತ ಬೇರೆ ಪುಸ್ತಕಗಳು ಸಹಿತ 2-2 3-3 ಮುದ್ರಣಗಳನ್ನು ಸುಲಭವಾಗಿ ಕಾಣ್ತಾವ ಅಂತ. ಓದುಗ ಬಳಗ ಹೆಂಗದ ಅಂದ್ರೆ, ಆಗ ಒಂದು ಕಾರ್ಡ್ ಹಾಕ್ತಿದ್ರು, ಈ ಪುಸ್ತಕ ನಮಗೆ ಬೇಕು ಅಂತ. ಹೆಚ್ಚಾಗಿ ಉತ್ತರ ಕನ್ನಡದವರು, ದಕ್ಷಿಣ ಕನ್ನಡದವರ ನನಗೆ ಇವತ್ತಿಗೂ ಆ ಬಳಗ ನನಗದ. ಹೆಚ್ಚು ಕಡಿಮೆ 50% ಈಗ ಅವ್ರು ಕಾರ್ಡ್ ಹಾಕೋದಿಲ್ಲ, ಅದ್ರ ಮೆಸೇಜ್ ಮಾಡ್ತಾರೆ, ಒಂದು ಕಳಿಸ್ಕೊಡ್ರಿ, ಒಂದು ಪುಸ್ತಕ ಕಳಿಸ್ಕೊಡ್ರಿ ಅಂತ. ಒಂದೊಂದು ಪುಸ್ತಕ ತರಿಸ್ಕೊಳ್ಳುವಂಥ ನಿವೃತ್ತ ಶಿಕ್ಷಕರು, ಆಗ ಪ್ರವೃತ್ತರಾದವರು, ಈಗ ನಿವೃತ್ತರಾದವರು ಸಹಿತ ಇದನ್ನು ಮಾಡ್ತಾನೆ ಇರ್ತಾರೆ. ಆರಂಭದಲ್ಲಿ ಶಾಂತಿನಾಥ್ ದೇಸಾಯಿರದ್ದು ಒಂದು 3 ಕಥಾ ಪುಸ್ತಕ ಹಾಕಿದೆ. ಯು ಆರ್ ಅನಂತಮೂರ್ತಿಯವ್ರ ಪುಸ್ತಕ ಹಾಕಿದೆ. ಶ್ರೀನಿವಾಸ್ ಹಾವನೂರವ್ರು ಒಂದು 3 ಪುಸ್ತಕಗಳನ್ನು ಕೊಟ್ಟರು ನನಗೆ. ಕುವಿ ಅವರು ಟೆಕ್ಸ್ಟ್ ಬುಕ್ಕು, ಅವರಂತೂ 25% ನನಗೆ ನೀವು ಕೊಡಬೇಕ್ರಿ ಗೌರವಧನನ, ನಾ 20 ಕೊಡ್ತೀನಿ ರೀ ಅನ್ನೋಕಿ. ಕಡೆಗೆ 22ವರೆಗೆ ಒಂದು ರೀತಿಯಲ್ಲೋ ಸಿದ್ಧ ಆಗ್ತಿತ್ತು. ಆ ಥರ ಅಂದರೆ ಅಷ್ಟು ಕಟ್ಟುನಿಟ್ಟು. ಆಗ ಅವ್ರಿಗೆಲ್ಲರಿಗೂ ನಾನು 15% ಗೌರವಧನ ಕೊಟ್ಟಿದ್ದೀನಿ. ಇದು ಮಾತನ್ನು ನಾನು ಒತ್ತಿ ಹೇಳಬೇಕು. ಅದ್ರ ಜೊತೆಗೆ ಆಗ ತಾನೇ ಪುಸ್ತಕಗಳನ್ನು ಬರ್ತಾಯಿದ್ದು. ಕೋಟಿ ತೀರ್ಥ ಬಂದಿತ್ತು ಜಯಂತಂದು. ಜಯಂತ ಫೋನ್ ಮಾಡಿ ಹೇಳ್ದ, ಇಲ್ಲ ಹೇಮ ನೀವೇ ಹಾಕಬೇಕಿದೆ. ಯಾಕೆ ಅಂದೆ ನಾನು. ಇಲ್ಲ ನನಗೆ 1,500 ರೂಪಾಯಿ ಬಂದದ, ಬಹುಮಾನ ಬಂದದ ಸಾಹಿತ್ಯ ಅಕಾಡೆಮಿಯಿಂದ. ಅದನ್ನು ಕೊಟ್ಟು ಸುಬ್ಬಣ್ಣವ್ರಿಗೆ ನಾ ಕೊಟ್ಟು ಕಳಿಸಿದ್ದೆ. ಅಕ್ಷರದವ್ರು ಈ ಸರ್ತೆ ನಂದು ಹಾಕೋದಿಲ್ಲ ಅಂತ, ಕಥಾ ಸಂಕಲನ ಬರಬೇಕು ಅಂದರು. ನಿಮ್ಮ ದುಡ್ಡು ಬೇಡಪ್ಪ, ನಾನೇ ಹಾಕ್ತೇನೆ ಅಂದೆ. ಆದರೆ ಅವರು ಎಷ್ಟು ಪರ್ಟಿಕ್ಯುಲರ್ ಅಂದರೆ, ಯಾರ್ಯಾರು ನಮ್ಮಲ್ಲಿ ಪುಸ್ತಕಗಳನ್ನು ಪ್ರಕಟ ಮಾಡ್ಯಾರಲ್ಲ ಅವರೆಲ್ಲ ಕವರ್ ಬಗ್ಗೆ ಎಷ್ಟು ಪರ್ಟಿಕ್ಯುಲರ್ ಇದ್ರಂದ್ರೆ, ಸೇವಾಳಿದ ಬರಬೇಕು ಕಲರು, ಸೇವಾಳಿದ ಇರಬೇಕು, ಇದಕ್ಕೆ ಕೇಸರಿ ಇರಬೇಕು, ಒತ್ತಾಯ ಮಾಡಿ ಹೇಳ್ತಿದ್ರು. ಮತ್ತೆ ತರಿಸ್ಕೊಂಡು ಈ ನೀನಾದೊಳಗೆ ಅವ್ರದ್ದೊಂದು ಇದು ಬಂದದ ಲೇಖನ, ಅದನ್ನು ಸಹಿತ 2 ಸರ್ತೆ ತರಿಸ್ಕೊಂಡು ಪ್ರೂಫ್ ನೋಡ್ಯಾರ ಜಯಂತ. ಅಷ್ಟರ ಮಟ್ಟಿಗೆ ಪರ್ಟಿಕ್ಯುಲರು. ಸೇವಾಳಿಗೆ ಸ್ವಲ್ಪ ಏನೋ ಶೇಡ್ ಬದಲಿ ಆತೇನೋ ಅಂತ. ಅದಾತು. ಶಾಂತಿನಾಥ್ ದೇಸಾಯಿ ಅವ್ರ ಮಿಸ್ಸಸ್ ಅವ್ರಿಗೆ ಮೊದಲು ಚಂದ್ರನಾಥ ನಮ್ಮದು ಕವರ್ ಮಾಡ್ತಾಯಿದ್ರು, ಆಮೇಲೆ ಸುದೇಶ್ ಮಹಾನ್ ಮಾಡ್ತಿದ್ರು. ಇವರು ಸ್ವಲ್ಪ ದೊಡ್ಡ ಇದನ್ನು ಮಾಡಿಬಿಟ್ಟಾರಲ್ಲ ಹಿಂಭಾಗ ಅಂತ ನಮ್ಮ ಶಾಂತಿನಾಥ್ ದೇಸಾಯರ ಹೆಂಡತಿ. ಅವ್ರಿಗೆ ಹೇಳಲಿಲ್ಲ, ಯಾಕಂದರೆ ಅವರೆಲ್ಲ ಹೆಣ್ಮಕ್ಳ ಚಿತ್ರಣ ಮಾಡೋದು ಅದನ್ನು ಮಾಡ್ಯಾರ ಶಾಂತಿನಾಥ್ ದೇಸಾಯರು. ಆದರೆ ಅದನ್ನು ನಾ ಹೇಳುವಂಗಿಲ್ಲ ಅವ್ರ ಮನೆಯವ್ರ ಮುಂದೆ, ಯಾಕಂದ್ರೆ ಅವ್ರು ಕನ್ನಡ ಓದ್ತಿದ್ದಿಲ್ಲಲ್ಲ, ಅವ್ರು ಈ ಮರಾಠಿಯವರಿದ್ದರು. ಆಯಿತು ಅಂತಂದು ಅದನ್ನೊಂದಿಷ್ಟು ಸಣ್ಣ ಮಾಡಿಸ್ಬೇಕು. ಇಂಥವೆಲ್ಲ ಆರಂಭದೊಳಗೆ ಭಾಳಷ್ಟು ಮುತುವರ್ಜಿ ವಹಿಸಿ ನಾನು ಪ್ರಕಟ ಮಾಡಿದೆ. ಜಯಂತ್ ಕಾಯ್ಕಿಣಿ ಜೋಡಿ, ಹುಲಿ ಶೇಖರ್ ಅವ್ರ 4-6 ಪುಸ್ತಕ ಹಾಕಿದೆ. ಡುಂಡಿರಾಜ್ ಅವ್ರ ಪುಸ್ತಕ, ಅವರೆಲ್ಲ ಆಗ ಶುರು ಮಾಡಿದಂಥವ್ರು ಬರವಣಿಗೆಯನ್ನು. ಆಮೇಲೆ ನನಗೆ ಸಂತೋಷ ಆಗಿದ್ದೇನೆಂದರೆ, ಸಿದ್ಲಿಂಗ ಪಟ್ಟಣಶೆಟ್ಟವ್ರ ಪುಸ್ತಕ ಬೇರೆಯವ್ರು ಮಾಡ್ಯಾರ, ಆದರೆ ನನಗೆ ಪ್ರಕಟ ಮಾಡುವಂಥ ಹೆಚ್ಚಿನ ಅವಕಾಶ ಸಿಕ್ಕದ. ಅದಕ್ಕೆ ನನಗೆ ಒಂದು ಭದ್ರತೆಯೂ ಬಂದದ, ಆರ್ಥಿಕವಾದ ಭದ್ರತೆಯೂ ಬಂದದ ಅಂತ. ಇವತ್ತಿನ ವಿಶೇಷ ಏನಂತಂದ್ರೆ, ಇವತ್ತೇನು ನೀನಾ 60 ಸಂಭ್ರಮ ಅಂತ ನಾನು ಹೇಳಿದೆ, ಇದು 60 ವರ್ಷದ ಮೊದಲು ಪ್ರಕಟ ಆದಂಥ ನೀನಾ. ಆಗ
ಎಷ್ಟೋ ಜನ ಓದಿದ್ರು. ಅದರ ನಂತರ ನಾನು 89ಕ್ಕೆ 2ನೇ ಮುದ್ರಣ ಹಾಕಿದೆ. 3ನೇ 4ನೇ ಮುದ್ರಣಗಳು ಆದವು. ಕೊಪ್ಪಳದವರೊಬ್ಬರು ತಮ್ಮ ಮಗನ ಮದುವೆಗಾಗಿ ತಾವೇ ಪ್ರಕಟ ಮಾಡಿ 1,000 ಕಾಪಿಯನ್ನು ಹಂಚಿದರು. ಎಂಥ ಸಂತೋಷ ವಿಷಯ ನೋಡ್ರಿದು. ಇಲ್ಲ ಪ್ರೇಮಕ ಇದು ವಿಪ್ರಲಂಬದ ಶೃಂಗಾರ ನೀವು ಹೆಂಗೆ ಮಾಡ್ತೀರಿ? ಇಲ್ಲ ಪ್ರೀತಿ ಅಂದ್ರೆ ಪ್ರೀತಿ ಅದು, ಅದಕ್ಕೆ ನಾನು ಅದನ್ನು ಪ್ರಿಂಟ್ ಮಾಡ್ತೀನಿ ಅಂಥೇಳಿ ಬಡಿಗೇರವರು ಹಾಕಿದರು. ಆಮೇಲೆ ಮೈಸೂರಿನ ಅರಸವ್ರು ಹಾಕಿದರು. ಈಗ 5ನೇ ಮುದ್ರಣ ಬರಲಿಕ್ಕತ್ತದ. 5ನೇ ಮುದ್ರಣ ಜೊತೆಗೆ ಇದನ್ನು ಬರೀ ಮುದ್ರಣ ಮಾಡೋದು ಬೇಡ, ಕೆಲವು ಜನರ ಅಭಿಪ್ರಾಯಗಳನ್ನು ಇದರಲ್ಲಿ ಸೇರ್ಪಡೆ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡು ಹಿರಿಕಿರಿಯರೆಲ್ಲರೂ HSV ಅವರು ಮಲ್ಕೊಂಡಿದ್ರು. ಇದು ನಡೆದದ ಅಂತ ಗೊತ್ತಾಗ್ಯದ ಹೇಮಾ ನನಗೆ ಸೋದರಿ ಅಂತ ಮಾತಾಡ್ತಾರೆ ಅವರು. ಯಾಕಂದ್ರೆ ನಮ್ಮ ಅಣ್ಣ ಕಣ್ಣಂಗೆ ಕಾಣ್ತಾರೆ ಅವರು. ನಮ್ಮ ಅಣ್ಣನ ಲುಕ್ಕು ಹಿಂಗೆ ಇತ್ತು, ಸೋದರಿ ಅಂತ ಅಂತಾರೆ. ಇದನ್ನು ನಾನು ಬರೆದು ಕೊಡ್ತೇನೆ ಅಂತ ಮಲ್ಕೊಂಡಲ್ಲೇ ಹೇಳಿ 2-3 ಪುಟ ಬರೆದು ಕೊಟ್ಟಾರೆ ಅವರು. ಭಾಳ ಇದು ಅನಿಸಿದ್ದಂದ್ರೆ ಚೊಕ್ಕಾಡಿ ಅವರು, BR ಅವರು, ದಿವಾಕರ್ ಅವರು ಎಲ್ಲರೂ ಬರೆದು ಕೊಟ್ಟಾರೆ. ಹೊಸಬ್ರು ಕಾವ್ಯ ಕಡಿಮೆ, ಪ್ರಜ್ಞಾ ಮತ್ತಿಹಳ್ಳಿ, ನಮಗೆ ಗೊತ್ತೇ ಇರಲಿಲ್ಲ ಇವರೆಲ್ಲ ಆ ಕಾಲಕ್ಕೆ ಓದೋಕ್ಕೆ ಶುರು ಮಾಡಿದ್ರಂತ. ಇವರು ತಮ್ಮ ಕಿಶೋರಾವಸ್ಥೆಯಲ್ಲಿ ಮತ್ತು ಇದರೊಳಗೆ ಎಲ್ಲ ಕೇಳ್ತಾ ಇದ್ವಿ ಅಂಥೇಳಿ ಬರೆದಾರೆ. ಆದ್ದರಿಂದ 3ನೇ ಭಾಗ ಒಂದು ಮಾಡೀನಿ ಇದ್ರೊಳಗೆ ನಾನು. ಏನಂದ್ರೆ ಕೊನೆಗೆ ಇನ್ನೇನು ಪ್ರಿಂಟಿಗೆ ಹೋಗಬೇಕು. 3.5 ತಿಂಗಳ ಮೊದಲು ನಮ್ಮ ಕವಿಗಳಿಗೆ ನಾನು ಹೇಳಿದ್ದೆ, ನೋಡಿರಿ ನಿಮಗೆಲ್ಲ ಆಗ ರಿವ್ಯೂ ಬಂದಿದ್ವಲ್ಲ ಅವನ್ನೆಲ್ಲ ತೆಗೆದಿಟ್ಟಿದ್ರೆ ನನಗೆ ಕೊಡ್ರಿ ಅಂತ. ಹ್ಞೂ ಅನ್ಕೋತ ಜೂನ್ದಿಂದ ದಾಟಿಸಿ ಸಿಗಲೇ ಇಲ್ಲ. ಇವತ್ತು ನಾ ಪ್ರಿಂಟಿಗೆ ಕಳಿಸ್ತೇನೆ ಅಂದಾಗ ಅವ್ರ ಕೈಯಾಗ ಫೈಲ್ ಬಂದುಬಿಡ್ತು. ನಾನು ಹೇಳಿದೆ ಮೊದಲು ಹೊರಗೆ ಹೋಗಿ ಏನಾರು ತಿಂಡಿ ತಿಂದು ಬರೋಣ, ಅದನ್ನೆಲ್ಲ ನಾನು ಏನು ಸ್ಕ್ಯಾನ್ ಮಾಡ್ಕೊಳ್ಳೋದು ಮಾಡ್ತೀನಿ, ನಡ್ರಿ ಏನರ ಹೊರಗೆ ತಿಂಡಿ ತಿನ್ನಿಸಿ ನಡ್ರಿ ಅಂತೇಳಿ ಗಿರ್ಮಿಟ್ಟು ತಿಂದು ಬಂದು ಒಂದು ರಾತ್ರಿ ಒಂದು ಹಗಲು ಒಂದು ರಾತ್ರಿ ಕೂತ್ಕೊಂಡು 38 ಪುಟ ನಾನು ಕಂಪೋಸ್ ಮಾಡೋದು ಅನಿವಾರ್ಯ. ಯಾಕಂದರೆ 8ನೇ ತಾರೀಕು ಪುಸ್ತಕ ಬಿಡುಗಡೆ ಇಟ್ಕೊಂಡಿದ್ವಿ. ಅದು ಏನೇನೋ ಪೋಸ್ಟ್ಪೋನ್ ಆಗಿ ಇಲ್ಲಿಗೆ ಇವತ್ತು ಬಂದು ಹತ್ತಿರಿ. ಅಂತೂ 8ನೇ ತಾರೀಕಿಗೆ ಬರಬೇಕಾದ್ರೆ ನಾನು ಕೊಡಬೇಕಿತ್ತು. 3 ದಿವಸ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡೆ ಅವ್ರಿಗೆ. 1ನೇ ತಾರೀಕು ಸಿಕ್ತು, 8ನೇ ತಾರೀಕು ಬಿಡುಗಡೆ, 3ನೇ ತಾರೀಕಿಗೆ ಪುಸ್ತಕ ಕೊಡ್ತೇನೆ ಅಂತಿದ್ದೆ. 3 ದಿವಸ ಟೈಮ್ ತೊಗೊಂಡಿದ್ದೆ. ಅಲ್ಲಿ ಬಂದವ್ರಿ ಅವ್ರಿಗಿರುವಂಥ ಪತ್ರಗಳು ವಿ ಸೀತಾರಾಮಯ್ಯ ಅವ್ರದ್ದು, ಪೂತಿನ ಅವ್ರದ್ದು. ನನಗೆ ಅವಾಗೇನು ಒಂದು ಸ್ವಲ್ಪ ನಂಗೆ ಟೈಮ್ ಸಿಕ್ಕರೆ ಅದನ್ನು ಸ್ಕ್ಯಾನ್ ಮಾಡಿ ಹಾಕಿಬಿತ್ತು ಅಂತ ಅನ್ನಿಸ್ತು. DN ಮುನಿಕೃಷ್ಣ ಅವ್ರು ಫೋನ್ನಾಗ ಕೇಳಿದರು, ಸ್ಕ್ಯಾನ್ ಮಾಡಿ ಒಂದು ಸ್ವಲ್ಪ ಹಾಕಿಲ್ಲ ನೀವು ಹಾಕಬೇಕಿತ್ತಲ್ಲ ಅಂದರು. ಆದರೆ ನನಗೆ ಆ ಅವಧಿ ಇಷ್ಟು ಟೈಟ್ ಆಗಿಬಿಟ್ಟಿತ್ತಲ್ಲ, ನಾನೇ ಬರ್ತೇನೆ ಈ ಪುಸ್ತಕಕ್ಕೆ ಅಂಥೇಳಿ ಜಯಂತ್ ಕಾಯ್ಕಿಣಿ ಅಂತಿದ್ರು. ಭಾಳ ಖುಷಿಯಾಗಿತ್ತು ನಮ್ಗೆ. ಇವರೆಲ್ಲರೂ ಇದ್ದು, ಇವ್ರ ಜೊತೆಗೆ ಜಯಂತ್ ಕಾಯ್ಕಿಣಿ ಬರೋರಿದ್ದರು, ಮತ್ತು ದಿನೇಶ್ ಅಮೀರ್ ಮಟ್ಟು ಅವ್ರು ಬರೋರಿದ್ದರು. ಏನೇನೋ ಕಾರಣಕ್ಕೆ ಅವ್ರದ್ದೊಂದಿಷ್ಟು ಕಳಚು ಬಂತು. ಆದರೆ ಅವನ್ನೂ ನಾ ಇಲ್ಲಿ ಸೇರಿಸೇನಲ್ಲ, ನನಗೆ ಭಾಳ ಸಂತೋಷ ಆಗಿದೆ. ಇದು ಯಾರಿಗೋ ಮೊದಲು ಇದನ್ನು ಕೆಲಸ ಮಾಡಿಕೊಡು ಅಂತ ಕೊಟ್ಟಿದ್ದೆ. ಅವರು 3 ತಿಂಗಳ ಮೊದಲು ಹ್ಞೂ ಅಂತ 1 ತಿಂಗಳು ಅಂದರು. 2 ತಿಂಗಳು ನಾನು ಫೋನು ಎತ್ತಲಿಲ್ಲ, ಏನೂ ಮಾಡಲಿಲ್ಲ. ಗುಲ್ಬರ್ಗಕ್ಕೆ ಬರ್ತೇನೆಪ್ಪ, ನಿಮ್ಮನ್ನು ಭೇಟಿ ಆಗ್ತೇನೆ, ನಾನು ಬೇರೆ ಕೆಲಸಕ್ಕೆ ಬರ್ತೇನೆ ಅಂದೆ. ಇಲ್ಲ ನಾನು ಅದೆಲ್ಲಾಗದೇನಿ 24ಕ್ಕೆ ವಾಪಸ್ ಬರ್ತೀನಿ ಅಂದರು ಅವರು. ಅದು ಒಂದೇ ಒಂದು ಉತ್ತರ. ಮೊನ್ನೆ ಸಾಹಿತ್ಯ ಸಮ್ಮೇಳನದಾಗೂ ಸಿಕ್ಕಿದ್ರು ಅವರು, ತಮ್ಮ ಸೀಟ್ ಕೊಡ್ಲಿಕ್ಕತ್ತಿದ್ರು, ಬ್ಯಾಡ್ರಿ ಕೊಡ್ರಿ ಅಂದೆ ನಾನು. ಆದರೆ ನನಗೆ ಭಾಳ ಸಂತೋಷ ಏನಾಗಿತ್ತಂದರೆ ಈ ಕೆಲಸವನ್ನು ನನ್ನ ಮೇಲೆ ಅವ್ರು ಭಾರ ಹಾಕಿದ್ರು. ಮೊದಲು ಸಂಕೋಚ ಮಾಡ್ಕೊಂಡಿದ್ದೆ, ನಾ ಹೆಂಗೆ ಮಾಡೋದು ಅಂತ. ನಾನು ಮನೆಯಕ್ಕೆ ಆಗಿ ನಾನು ಹೆಂಗೆ ಮಾಡೋದು ಅಂತ ಸಂಕೋಚ ಇತ್ತು ನನಗೆ, ಬೇರೆಯವ್ರಿಗೆ ವಹಿಸಿದ್ದೆ. ಆದರೆ ಶ್ರೀನಿವಾಸ ಹಾವನೂರವ್ರು ಒಂದು ಮಾತು ಹೇಳ್ಯಾರ, ನನಗೆ ನೆನಪದ. ನಂಗೆ ಹೊನ್ನಪುರ ಮಾಡಿದಾಗ ನಾನು ಎಲ್ಲರ ಹೆಸರನ್ನು ಹಾಕಿದೆ. ಶ್ರೀನಿವಾಸ ಹಾವನೂರವ್ರು ನನಗೆ ಭಾಳ ಸಹಾಯ ಮಾಡಿದರು, ನಮ್ಗೆ ಕಲಬುರ್ಗಿಯವ್ರು ಮಾಡಿದರು, ಚಿದಾನಂದ ಮೂರ್ತಿ ಮಾಡಿದರು. ಇವ್ರನ್ನೆಲ್ಲರನ್ನೂ ನೀ ಸ್ಮರಿಸಿ ಸಿದ್ಲಿಂಗ ಪಟ್ಟಣ ಶೆಟ್ಟಿನ ಸ್ಮರಿಸಿಲ್ಲಲ್ಲ ಅಂತ ಅವ್ರು ನಾನು ಕೇಳಿದರು. ನನಗೆ ಅವ್ರ ಮನೆಯೊಳಗಿದ್ದವ್ರಿಗೆ ಏನು ಸ್ಮರಿಸೋದು ಅಂತ ಅನಿಸಿತ್ತು ನನಗೆ 82ರೊಳಗೆ. ಆದರೆ ಅದು ತಪ್ಪು ಅನ್ನೋದನ್ನು ಅವ್ರು ತಿಳುವಳಿಕೆ ಕೊಟ್ಟರಲ್ಲ. ಅದಕ್ಕೆ ಈ ಪುಸ್ತಕವನ್ನು ನಾನು ಸಾರ್ವಜನಿಕವಾಗಿ ಪ್ರಕಟ ಮಾಡಿ, ಒಂದು ಸಂಸ್ಥೆಯಿಂದ ಅನನ್ಯ ಪ್ರಕಾಶನದಿಂದ ಮಾಡಿ ಆ ಕವಿಗೆ ಗೌರವ ತೋರಿಸ್ಬೇಕಂತ. ಇವತ್ತು ಪಟ್ಟಣ ಶೆಟ್ಟರು ನನಗೆ ಸಂಬಂಧಿಕರಾಗಿ ನಮ್ಮ ಮನೆಯೊಳಗಿದ್ದು ಅವರಲ್ಲ, ಒಬ್ಬ ಕವಿ ಅವರು. ಅವ್ರಿಗೆ ನಾನು ಸಾರ್ವಜನಿಕವಾಗಿ ಗೌರವವನ್ನು ತೋರಿಸಬೇಕು. ನಾನು ಇವತ್ತು ಮುಖ್ಯವಾಗಿ ಅನನ್ಯ ಪ್ರಕಾಶನಕ್ಕೆ ಸಂಬಂಧಪಟ್ಟವರು. ಪತ್ರಗಳು ಹೆಂಗವರಿ, ಲಂಕೇಶ್ ಬರ್ದಾರ, ಸುಬ್ಬಣ್ಣ ಬರ್ದಾರ, ಚಂಪಾ ಅವ್ರದ್ದು ಇದದ. ಅದಕ್ಕೆ ಮುಖ್ಯವಾಗಿ ನನಗೆ ಇವತ್ತು ಈ ಸಂಭ್ರಮ ಅಂತಂದ್ರೇನು, ನೀವೆಲ್ಲರೂ ಬಂದಿರಲ್ಲ, ಇದು ಸಂಭ್ರಮ. ವಿಶೇಷ ಮತ್ತೇನೂ ಇಲ್ಲ, ಹಾರಾತುರ ಇಲ್ಲ. ಹಾರಾತುರ ಈ ಪಟ್ಟಣ ಶೆಟ್ಟರು ಇಷ್ಟನೂ ಪಡೋದಿಲ್ಲ. ಆದರೂ ನಾನು ಪುಸ್ತಕವನ್ನು ಅವರಿಗೆ ಕೊಡುವ ಮೂಲಕ ನನ್ನ ಕವಿ ಗೌರವವನ್ನು ನಾನು ಅವರಿಗೆ ವ್ಯಕ್ತ ಮಾಡ್ತೀನಿ. ಈಗಾಗಲೇ ಚಹ ಅವರಿದ್ದಾರೆ, ದೇವ್ ಪತ್ತಾರ್ ಅವರಿದ್ದಾರೆ, ಮತ್ತು ರೂಪಾ ಕುಲಕರ್ಣಿ ಅವರಿದ್ದಾರೆ. ಇವರೆಲ್ಲರೂ ಜೋಶಿ ಅವರಿದ್ದಾರೆ, ರೂಪಾ ಜೋಶಿ ಅವರಿದ್ದಾರೆ. ಇವರೆಲ್ಲರನ್ನೂ ಹಾರ್ದಿಕವಾಗಿ ನಾನು ಸ್ವಾಗತ ಮಾಡಿ, ನೀವೆಲ್ಲರೂ ಬಂದಿರಿ. ಒಬ್ಬೊಬ್ಬರ ಹೆಸರು ಹೇಳಿದ್ರು, ಎಲ್ಲರೂ ಯಾರೆಲ್ಲ ಬರ್ತೀರಿ ಅಂತ ಕಾಯ್ತಾ ಇದ್ದೆ ನಾನು. ಬರ್ಲಿಕ್ಕೆ ಹತ್ತಿರಿ, ಇನ್ನೂ ಬರ್ತಾರೆ. ನಮ್ಮ ಧಾರವಾಡ ಹಂಗೆ 10:00 ಶುರು ಆತಂದ್ರೆ 11:00 ತನಕ ಬಂದು ಮುಟ್ತಾರೆ. ಇನ್ನೊಂದು 5 ಮಿನಿಟ್ನಾಗ ಮತ್ತೆ ಬರೋರು ಬರ್ತಾರೆ. ಇವರು ತಂಗಿಯಂದರು ಅದಾರ, ಮಕ್ಕಳು ಅದಾರ, ಹೂಮನೆಯ ಮಕ್ಕಳು ಇಲ್ಲದಾರ ಸುತ್ತಲೂ ನಮ್ಮ. ಆದ್ದರಿಂದ ನಿಮ್ಮೆಲ್ಲರನ್ನೂ ಆದರದಿಂದ ನಾನು ಸ್ವಾಗತ ಮಾಡಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.